ಗಜಾನನ ಉತ್ಸವ ಸಮಿತಿ ಕಮ್ಮನೊಳ್ಳಿ ಗಲ್ಲಿ ಉಪಸುತಗಲ್ಲಿ ಹುಬ್ಬಳ್ಳಿ ಇವರ ವತಿಯಿಂದ ಸರ್ವ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ. ಈಗ ನೀವು ನೋಡಲಿರುವ ದೃಶ್ಯ ಕಿಲಾಡಿ ಅಳಿಯ ಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂ ತಂ ಉಪಾಸ್ಮಹೇ. ನಂದೆಂತ ಹಣೆ ಬಾರ ಅಂತೀನಿ. ವರದಕ್ಷಿಣೆ ತಗೊಂಡು ಮದುವೆ ಆಗಬೇಕಾದವನು ವಧು ದಕ್ಷಿಣೆ ಪಟ್ಟು ಮದುವೆ ಆಗೀನಿ. ಆದ್ರೂ ನಮ್ಮ ಮಾವ ಮಳ್ಳಪ್ಪ ನನ್ನ ಹೆಂಡತಿ ಸಂಗೀನ ನನ್ನ ಮನೆ ಕಳಿಸಲಾರ್ದ ಇನ್ನೂ ತನ್ನ ಮನೆಯಾಗ ಇಟ್ಕೊಂಡು ಕುಂತಾನ. ನಮ್ಮವರ ಸೊಸಿನ ಮನೆ ಕರ್ಕೊಂಡು ಬಾರೋ ಅಂತ ಗಂಡ ಬಿದ್ದಾಳ. ನಾನು 2 ತಿಂಗಳಿಂದ ಕರೆಯಾಕ ಹತ್ತೀನಿ. ನನ್ನ ಹೆಂಡತಿ ಸಂಗಿ ನನ್ನ ಕೂಡ ಬರಾಕ ಒಳ್ಳು. ಇವತ್ತು ಯಾರಾಗ ಒಂದು ತೀರ್ಮಾನ ತಗೊಂಡ ಹೋಗ್ಬೇಕಂತ ಬಂದೀನಿ. ಏನಾಕತ್ತೋ ನೋಡೇ ಬಿಡ್ತೀನಿ. ಬಂದ ಬಿಟ್ಲಲ್ಲ ನೆನ್ಸುದ್ರಾಗ ನನ್ನ ಹೆಂಡತಿ ಸಂಗಿ. ಯಾಕೋ ನಂಜುಂಡ ದಾರಿ ಮೇಲೆ ಒಬ್ಬವನ ನಿಂತು ಬಡಬಡಸಾಕ್ ಹತ್ತಿಯಲ್ಲ. ಬಡಬಡಿಸಿ ಬಾಯಿ ಬಡ್ಕೊಳ್ಳೋಂಗ ಮಾಡಿರಲ್ಲ ನೀವಿಬ್ರು ಅಪ್ಪ ಮಗಳು. ನಾವೇನ್ ಮಾಡೀವಿ? ಏನ್ ಮಾಡೀವಿ ಅಂತ ಕೇಳಾಕತ್ತಿ ಸಂಗಿ. ನಾನಿನಗ ತಾಳಿ ಕಟ್ಟಿದ ಗಂಡ 2 ತಿಂಗಳಿಂದ ಮನಿಗ್ ಬಾ ಅಂತ ಕರೆಯಾಕ ಹತ್ತೀನಿ. ನೀ ಬರಾಕ ತಯಾರಿಲ್ಲಲ್ಲ ಯಾಕ? ನಂಜುಂಡ ನನಗೂ ನಿನ್ ಮನೆಗ್ ಬರ್ಬೇಕು ಅಂತ ಆಸೆ ಐತಿ. ಆದ್ರೆ ನಮ್ಮಪ್ಪ ಕಳ್ಸಕ್ ತಯಾರಿಲ್ಲ. ನಾನೇನ್ ಮಾಡ್ಲಿ? ನೀನೇನು ಮಾಡಬೇಡ, ಸುಮ್ಮನೆ ನಾನು ಕೂಡ ನಡಿ. ಅದೆಲ್ಲ ಆಗುದಿಲ್ಲ. ನಮ್ಮಪ್ಪ ಮಲ್ಲಪ್ಪ ಹೋಗು ಅನ್ನೋತನ ನಾನ್ ನಿಮ್ ಮನೆಗ್ ಬರೋದಿಲ್ಲ. ಸಂಗಿ, ನಿಮ್ಮಪ್ಪ ಹಿಂಗ್ಯಾಕ ಮಾಡಕತ್ತಾನ? ನನಗೇನ್ ಗೊತ್ತ? ಆಗ ನಮ್ಮಪ್ಪ ಅಂದ್ರ ನಿಮ್ಮ ಮಾವ ಮಲ್ಲಪ್ಪ ಬರಕತ್ತನ ನೀನೇ ಕೇಳ. ಮಗಳ ಸಂಗವ ಇವನ್ಯಾಕ ಬಂದಾನ? ನಂಜುಂಡ ನನ್ನ ಮನೆಗೆ ಬಾ ಅಂತ ಕರೆಯಕ್ ಬಂದಾನ. ಅದಕ್ಕೆ ನೀನೇನಂದಿ? ನಮ್ಮಪ್ಪ ಹೇಳತನ ಬರಲ್ಲ ಅಂದೆ. ಅದು ನನ್ನ ಮಗಳಂದ್ರ. ಅಲ್ಲೋ ಮಾವ, ನನ್ನ ಹೆಂಡತಿನ ನನ್ನ ಮನೆಗ್ ಕಳ್ಸಕ ಯಾಕೋ ತಕರಾರು ಮಾಡ್ತಿ? ಯಾಕಂದ್ರ ನೀನು ರೊಕ್ಕ ಕೊಡೋದೈತಲ್ಲಪ್ಪ. ಮತ್ಯಾವ ರೊಕ್ಕಪ್ಪ? ಎಲ್ಲ ಕೊಟ್ಟಿನಲ್ಲ. ಎಷ್ಟ್ ಕೊಟ್ಟಿ? ಯಾವಾಗ ಕೊಟ್ಟಿ? ಬರಗಾಲದಾಗ ಸಹಿತ ರಾಗಿ ಮಾರಿ 10,000 ಕೊಟ್ಟೆ. ಅದು ಮದುವೆ ಮಾತುಕತೆಗಾತು. ಜ್ವಾಳ ಮಾರಿ 10,000 ಕೊಟ್ಟೆ. ಅದು ನಿಶ್ಚಿತಾರ್ಥಕ್ಕಾತಪ್ಪ. ತೊಗರಿ ಮಾರಿ 10,000 ಕೊಟ್ಟೆ. ಅದು ಅಂದ್ರ ಹಾಕ್ಸಾಕಾತು. ಶೇಂಗಾ ಮಾರಿ 10,000 ಕೊಟ್ಟೆ. ಅದು ನನ್ ನೋಡಕ್ಕಾತು. ನುಲಿ ಬೇಡ ನೀನು ನೋಡೇ ದೊಡ್ಡ ತಪ್ಪು ಮಾಡೀನಿ. ಅಲ್ಲಪ್ಪ ಮಾವ, ಕೋತಂಬರಿ ಮಾರಿ 10,000 ಕೊಟ್ಟನೆಲ್ಲಪ್ಪ. ಅದು ತಾಳಿ ಕಟ್ಟಾಕಾತಪ್ಪ. ಇದೇನೋ ಮಾವ, ಇಷ್ಟು ರೊಕ್ಕದಾಗ 4 ಹೆಣ್ಣುಗಳನ್ನು ಮದುವೆ ಮಾಡ್ಕೊಂತಿದ್ದೆ. ಆದ್ರೆ ನನ್ನ ಮಗಳಂತ ಸಿಕ್ತಿದ್ದಿಲ್ಲಪ್ಪ. ಅದಕ್ಕಂತನ ಮಾವ ನಿನ್ನ ಮಗಳನ್ನ ಮದುವೆ ಆಗಿದ್ದು. ಅದು ನನ್ನ ಸಲುವಾಗಲ್ಲ, ಮೊಮ್ಮಗನ ನೋಡಿ ಸಾಯ್ಬೇಕು ಅಂತ ಆಸೆ ಇಟ್ಕೊಂಡ್ರು ನಮ್ಮ ಮಗುನ ಸಲುವಾಗಿ. ಅದಕ್ಕ ಮಾವ ನಿನ್ನ ಮಗಳನ್ನ ಕಳಿಸ್ಕೊಡಪ್ಪ, ನಿನ್ನ ಕಾಲಿಗೆ ಬೀಳ್ತೀನಿ. ಅದೆಲ್ಲ ಆಗುದಿಲ್ಲೋ. ಇನ್ನ ಇವತ್ತು ಕೊಡು, ನನ್ನ ಮಗಳನ್ನ ಕರ್ಕೊಂಡು ಹೋಗು. ಹಂಗಾರ ನಿನ್ನ ಮಗಳು ನಿನ್ನ ಮನ್ಯಾಗ ಇರ್ಲಿ, ನಾ ಹೋಗ್ತೀನಿ. ಎಲ್ಲಿ ಹೊಂಟ್ಯೋ ನಂಜುಂಡ? ಅವ ಎಲ್ಲಿ ಹೋಗ್ಕನವ ನಿನ್ನ ಬಿಟ್ಟು? ಬಹಳ ಮಾಡಿ ರೊಕ್ಕ ತರಕ್ ಮನಿಗ್ ಹೊಂಟಿರ್ಬೇಕು. ರೊಕ್ಕ ತರಕಲ್ಲಪ್ಪ ಮಾವ, ಕಾವಿ ತುಟ್ಟು ಮಠ ಸೇರಕ್ ಹೊಂಟೀನಿ. ನಿನ್ನ ಮಗಳ ಕೋಳಿಗೆ ತಾಳಿ ಕಟ್ಟಿ ದೊಡ್ಡ ಪಾಠ ಹಾಕಲ್
ಇರಬೇಕು, ದುರಾಸೆ ಇರಬಾರದು. ನಿನ್ನಂಥ ಧನ ಪಿಶಾಚಿ ಸವಾಸನ ಬ್ಯಾಡ ನನಗ. ಯಾವುದರ ಬಡವರ ಮನೆ ಹೆಣ್ಣು ನೋಡಿ ಮದುವೆಯಾಗಿ ನಮ್ಮ ಮೌನ ಆಸೆ ಪೂರೈಸ್ತೀನಿ. ಹಾಗಾದ್ರೆ ನನಗತಿ ಅಂತೋ ಗತಿ. ನಾನು ಕಟ್ಟಿದ ತಾಳಿ ಕಿತ್ತೊಗೆದು ನಿಮ್ಮಪ್ಪ ದುರಾಸೆ ಮಳ್ಳಪ್ಪ ತೋರಿಸಿದ ಹುಡುಗನ ಮದುವೆಯಾಗಿ ಸುಖವಾಗಿರು. ನಾನೇನು ಬರ್ತೀನಿ. ಅಪ್ಪರೇ ಕಿಲಾಡಿ ಎಳೆಯ ಮಾತಿನಾಗ ನನ್ನ ಮನಸ್ಸನ್ನ ಕರಗಿಸ್ಬಿಟ್ಟೆಲ್ಲ. ಅಪ್ಪ ಅಡಿಯ ದೇವರ ಬ್ಯಾಸರ ಮಾಡ್ಕೋಬೇಡ. ನನ್ನ ಮಗಳ ಮೇಲೆ ನಿನಗೆಷ್ಟು ಪ್ರೀತಿ ಐತಿ ಅಂತ ತಿಳ್ಕೊಳ್ಳಾಕ ನಾ ಹಿಂಗ ನಾಟಕ ಮಾಡ್ದೆ. ಹೌದು ನಂಜುಂಡ, ನಮ್ಮಪ್ಪಗ ನಿನ್ ಮೇಲೆ ಬಹಳ ಪ್ರೀತಿ ಐತಿ. ಮತ್ತ ನಿನಗ ನನಗೂ ಐತಿ. ನಿನ್ನಂತ ಅಳಿಯನ ಕಳ್ಕೊಂಡು ನನ್ನ ಮಗಳ ಜೀವನ ಹಾಳು ಮಾಡುವಂತ ಮುಠಾಳಲ್ಲ ಈ ಮಳ್ಳಪ್ಪ. ನೀನು ಕೊಟ್ಟ ರೊಕ್ಕನ ಹಂಗ ಇಟ್ಟಿನಪ್ಪ, ನಿನಗ ಹೊಳ್ಳಿ ಕೊಡ್ತೀನಿ. ಇಷ್ಟು ದಿನ ನಿನಗ ಯಾಕೆ ಕಾಡಿಸಿದೆ ಗೊತ್ತೇನು? ನೀವಿಬ್ಬರು ಸೇರಾಕ ಮುಹೂರ್ತ ಇದ್ದಿದ್ದಿಲ್ಲ, ಅದು ಈಗ ಕೂಡ್ ಬಂದೈತಿ. ನಡೀರಿ, ಕಮಡೋಳಿ ಗಲ್ಲಿ ಕುಬುಸದ ಗಲ್ಲಿ ಒಳಗ ದೊಡ್ಡ ಗಣೇಶನ ಕುಂದ್ರಿಸ್ಯಾರಂತ ದರ್ಶನ ಮಾಡಿಕೊಂಡು ಮನೆಗೆ ಹೋಗೋಣ. ಬಾರೋ ನಂಜುಂಡ. ನಡಿಯೇ ಸಂಗೀ.